ಗ್ರಾಮಸಭೆ ರದ್ದುಗೊಳಿಸಿದ ಗ್ರಾಮಸ್ಥರು. ಎಸ್, ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸದೆ ಕಾಟಾಚಾರವಾಗಿ ನಡೆಸುವ ಗ್ರಾಮ ಸಭೆಯನ್ನ ರದ್ದುಗೊಳಿಸಿರುವ ಮೂಲಕ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗಬೇನಾಳ ಗ್ರಾಮದಲ್ಲಿ ಈ ಹಿಂದೆ ಸಾಕಷ್ಟು ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿದ್ರು. ಸಾರ್ವಜನಿಕರಿಂದ ಬಂದ ಸಮಸ್ಯೆಗಳನ್ನು ದಾಖಲಿಸಿಕೊಂಡು ಸಮಸ್ಯೆಗಳಿಗೆ ಪರಿಹಾರ ಮಾಡದೆ ಮತ್ತೆ ಗ್ರಾಮ ಸಭೆಯನ್ನ ನಡೆಸಲು ಮುಂದಾಗಿದ್ದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಸಭೆಯನ್ನ ರದ್ದುಗೊಳಿಸಲಾಗಿದೆ. ಸುಮಾರು ವರ್ಷಗಳಿಂದಲೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸಮರ್ಪಕವಾಗಿ ಕುಡಿಯಲು ನೀರು ಒದಗಿಸುತ್ತಿಲ್ಲ. ಬೆಳಕಿನ ವ್ಯವಸ್ಥೆಯೂ ಕೂಡ ಇಲ್ಲ. ಆಸರೆ ಮನೆಗಳನ್ನ ನಿಯಮಾನುಸಾರವಾಗಿ ಹಂಚಿಕೆ ಮಾಡಿ ಬಡವರಿಗೆ ಅನುಕೂಲ ಕಲ್ಪಿಸುತ್ತಿಲ್ಲ. ಪಕ್ಕದಲ್ಲೇ ನದಿ ಹರಿಯುತ್ತಿದ್ದರೂ ನಾಗಬೇನಾಳ ತಾಂಡೆಯಲ್ಲಿ ಕುಡಿಯುವ ನೀರಿಲ್ಲ. ದೂರದ ಹಳ್ಳ ಕೊಳ್ಳದಿಂದ ನೀರು ತರಬೇಕಿದೆ. ಕೋಟಿಗಟ್ಟಲೆ ಹಣ ವ್ಯಯಿಸಿ ಜೆಜೆಎಂನಿಂದ ಪ್ರತಿ ಮನೆಗೂ ನೀರು ಒದಗಿಸಬೇಕಿದ್ರೂ ಜೆಜೆಎಂ ಕಾಮಗಾರಿ ಮುಗಿಯದೆ ಗ್ರಾಮ ಪಂಚಾಯಿತಿಯಲ್ಲಿ ಮುಗಿದಿದೆ ಎಂದು ತಮ್ಮ ವಶಕ್ಕೆ ಪಡಿಸಿಕೊಂಡಿದ್ದೀರಿ. ಯಾರ ಮನೆಗಾದರೂ ಈವರೆಗೆ ನೀರು ಬಂದಿದೆಯಾ ಎಂದು ಪ್ರಶ್ನಿಸಿದ್ದಾರೆ. ಚರಂಡಿ ಎಲ್ಲಿ ಬೇಕಲ್ಲೇ ನೀರು ಸ್ವಚ್ಛತೆ ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಪಂಚಾಯತಿ ತುಂಬಾ ನಗರ ತುಂಬಾ ಏನ್ ಒಳಿ ಇದ್ರಿಸ್ತಾಕ್ರಿ ನೀರಿಂದ ಭಾಳಷ್ಟು ಸಮಸ್ಯೆ ಇತ್ತು. ನೀರಿನ ಸಮಸ್ಯೆ ಇದ್ದ ಕಾರಣಕ್ಕೆ ನಾವೆಲ್ಲ ಕಾರಣದ ಸಾರ್ವಜನಿಕ ಏನು ಮಾಡಿದ್ದೇವೆ ಅಂದ್ರೆ ಪಾಲಮ್ ಟ್ಯಾಂಕಿ ಇದು ಕೊಟ್ಟಿದ್ದೀವಿ ಸರ್, ಅರ್ಜಿ ಕೊಟ್ಟಿದ್ದೇವೆ. ಪಾಲಮ್ ಟ್ಯಾಂಕಿ ಬಂತು. ಪಾಲಮ್ ಟ್ಯಾಂಕಿ ಹಾಕಲಿಕ್ಕೆ ನಾವು ಸಾರ್ವಜನಿಕ ಜಾಗ ಇದ್ದಿಲ್ಲ ಸರ್. ಜಾಗ ಇದ್ದಿಲ್ಲ. ಎಲ್ಲರೂ ಸೇರಿ ಏನು ಮಾಡಿದ್ವಿ ಸರ್, ಪ್ರೈವೇಟ್ ಜಾಗ ತೊಗೋಬೇಕಂತ ನೇಮಕ ಮಾಡಿದ್ದೀವಲ್ಲ. ತೊಗೋಬೇಕಾದ ಕಾರಣ ಮತ್ತು ವಾಟರ್ ಮ್ಯಾನ್ ಬೇಕಲ್ಲ ಸರ್. ಏನೇನು ಬೇಕು ಮೇಜರ್ ಹೇಳ್ಬಿಡಿ ಸರ್. ವಾಟರ್ ಮ್ಯಾನ್ ಬೇಕಲ್ಲ ಸರ್. ವಾಟರ್ ಮ್ಯಾನ್ ಮತ್ತು ಬೇಕು. ಜೆಜೆಎಂ ಹಂಗೂ ಕೆಲಸ ಸ್ಟಾರ್ಟ್ ಆಯ್ತು ರೀ. ಒಂದು ಪಾಲಮ್ ಟ್ಯಾಂಕಿ ಕಟ್ಸಿ ಒಂದು ವಾಟರ್ ಮ್ಯಾನೇ ನಮ್ಮ ತಾಂಡಕ್ಕೆ ನೇಮಕ ಮಾಡ್ತೀವಿ. ಮೇಜರ್ ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ. ಮತ್ತೇನು ಸಮಸ್ಯೆ? ನೀರು ಮತ್ತು ವಾಟರ್ ಮ್ಯಾನ್. ನೀರಿನ ಸಮಸ್ಯೆ. ಸಮರ್ಪಕವಾಗಿ ನೀರಿಲ್ಲ ಸರ್. ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ. ಪಂಚಾಯತ್ ಅವ್ರು ಏನು ಹೇಳ್ತಾರೆ? ನಮ್ಮ ನಾಗರಬಟ್ಟೆ ನೀರು ಸರ್ ಚಾಲು ಐತ್ರಿ ಸರ್. ಪಂಚಾಯತ್ ಅವ್ರು ಏನು ಹೇಳ್ತಾರೆ? 1 ವರ್ಷ ಆಯ್ತು ಸರ್. ನಾಗರಪೇಟ್ ನೀರು ಚಾಲು ಮಾಡಿರೋದು, ಓಪನ್ ಮಾಡಿದ್ವಿ ಅಂತ ಮಾಡ್ತೀವಿ. ವಿಡಿಯೋ ಜರ್ನಲಿಸ್ಟ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ರಾಠೋಡ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಮುದ್ದೇಬಿಹಾಳ. ಮೀಡಿಯಾ ನೆಟ್ವರ್ಕ್.